ANMR ನ್ಯೂಸ್ಗೆ ಸ್ವಾಗತ. ಮುರುಗಮಲ ದರ್ಗಾ ಉಂಡಿ ಎಣಿಕೆ 28,44,000 ರು ಹಣ ಸಂಗ್ರಹ. ಹಿಂದೂ ಮುಸ್ಲಿಮರ ಭಾವೈಕ್ಯತೆ ಕೇಂದ್ರ ಹಾಗೂ ಪವಿತ್ರ ಯಾತ್ರಾ ಸ್ಥಳವಾದ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಉಂಡಿ ಎಣಿಕೆ ಕಾರ್ಯ ಗುರುವಾರ ರಾತ್ರಿ ಅಂತ್ಯಗೊಂಡಿತು. ಎಲ್ಲ ಉಂಡಿಗಳಲ್ಲಿ ಒಟ್ಟು 28,44,930 ರು ಹಣ ಸಂಗ್ರಹವಾಗಿದೆ. ದರ್ಗಾ ಉಂಡಿ ಎಣಿಕೆ ಕಾರ್ಯವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಬೋರ್ಡ್ನ ಅಧಿಕಾರಿ ರಜಿಯಾ ಸುಲ್ತಾನ್ ನೇತೃತ್ವದಲ್ಲಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಸೇರಿದಂತೆ ಮುರುಗಮಲ ದರ್ಗಾದ ಅಧಿಕಾರಿಗಳ ಸಮ್ಮುಖದಲ್ಲಿ ನಡೆಸಲಾಯಿತು. ಉಂಡಿ ಎಣಿಕೆ ಕಾರ್ಯ ಮುಕ್ತಾಯವಾದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾ ವಕ್ಫ್ ಬೋರ್ಡ್ನ ಅಧಿಕಾರಿ ರಜಿಯಾ ಸುಲ್ತಾನ್, ದರ್ಗಾ ಸಮಸ್ಯೆಗಳ ಬಗ್ಗೆ ಪರಿಶೀಲನೆ ನಡೆಸಿ ರಾಜ್ಯ ವಕ್ಫ್ ಬೋರ್ಡ್ಗಳಿಗೆ ವರದಿ ಸಲ್ಲಿಸಲಾಗಿದೆ. ಇದೇ ತಿಂಗಳು 28ರಂದು ರಾಜ್ಯ ವಕ್ಫ್ ಬೋರ್ಡ್ನಲ್ಲಿ ಸಭೆ ಇದ್ದು, ಆ ಸಭೆಯಲ್ಲಿ ದರ್ಗಾ ಅಭಿವೃದ್ಧಿ ಬಗ್ಗೆ ಏನು ನಿರ್ಣಯ ತೆಗೆದುಕೊಳ್ಳುತ್ತಾರೋ ಅದನ್ನು ಅನುಸರಿಸಿ ಅಭಿವೃದ್ಧಿ ಮಾಡಲಾಗುವುದು ಎಂದರು. ದರ್ಗಾ ಆಡಳಿತ ಅಧಿಕಾರಿ ಅವಧಿ ಮುಗಿದಿದ್ದು, ಅವರ ವಿರುದ್ಧ ಹಲವು ದೂರುಗಳು ನಮ್ಮ ಗಮನಕ್ಕೆ ಬಂದಿದೆ. ಈ ಬಗ್ಗೆ ರಾಜ್ಯ ವಕ್ಫ್ ಬೋರ್ಡ್ ಆಡಳಿತ ಅಧಿಕಾರಿಯನ್ನು ಮುಂದುವರಿಸಬೇಕಾ ಇಲ್ಲವೋ ಎಂಬುದು ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದು ಹೇಳಿದರು. ನಿಮ್ಮ ಕೈಲಹಳ್ಳಿ ಹಜರತ್ ಸೈಯದ್ ಜಲಾಲ್ ಕಾಕಿ ಶಾ ಮೌಲಾ ಬಾಬಾ ದರ್ಗಾ ಕಮಿಟಿ ಕುರಿತು 2 ಗುಂಪುಗಳ ನಡುವೆ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ದು, ಇತ್ತೀಚೆಗೆ ದರ್ಗಾಗೆ ಭೇಟಿ ನೀಡಿ ಕಮಿಟಿ ಬಗ್ಗೆ ಅಲ್ಲಿನ ಜನರೊಂದಿಗೆ ಸಭೆ ನಡೆಸಿ ವರದಿ ರಾಜ್ಯ ವಕ್ಫ್ ಬೋರ್ಡ್ಗೆ ಸಲ್ಲಿಸಲಾಗಿದೆ ಎಂದು ಅವರು ವಿವರಿಸಿದರು. ಈ ಸಂದರ್ಭದಲ್ಲಿ ದರ್ಗಾ ಮೇಲ್ವಿಚಾರಕರಾದ ತಯ್ಯೂಬ್, ನವಾಜ್, ಆರಿಫ್ ಖಾನ್, ಜಬೀವುಲ್ಲಾ, ರಾಜ್ಯ ವಕ್ಫ್ ಬೋರ್ಡ್ ಅಧಿಕಾರಿ SF ಫೈಜಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇವತ್ತು ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಹುಂಡಿ ಓಪನ್ ಮಾಡಿದ್ದೀವಿ. ಅದರಲ್ಲಿ ಟೋಟಲ್ ಆಗಿ 28,44,930 ರೂಪೀಸ್ ನಾವು ಬ್ಯಾಂಕ್ ಕೊಟ್ಟಿದ್ದಾರೆ. ಒಂದು ಮಹಜರು ಡ್ರಾ ಆಗಿದೆ. ಅದರ ಪ್ರಕಾರ ನಮ್ಮ ಬೋರ್ಡಿಂದ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫಿಂದ ನಮ್ಮ ಫೈಜಿ ಸಾಹೇಬರು ಇದ್ದಾರೆ. ಅವ್ರ ಪ್ರೆಸೆನ್ಸ್ನಲ್ಲಿ ಮತ್ತು ಪೊಲೀಸ್ ಪರ್ಸನಲ್ ಪ್ರೆಸೆನ್ಸ್, ದೆನ್ ಬ್ಯಾಂಕ್ ಅಥಾರಿಟೀಸ್ ಎಲ್ಲರೂ ಇದ್ದಾರೆ. ಅವ್ರ ಪ್ರೆಸೆನ್ಸ್ನಲ್ಲಿ 28,44,930 ರೂಪೀಸ್ ಇವತ್ತು ಹುಂಡಿನಲ್ಲಿ ಬಂದಿದೆ. ಅದು ವಕ್ಫ್ ಬೋರ್ಡ್ಗೆ ಲಾಸ್ ಆಗ್ತಾ ಇದೆ. ಅದರ ಬಗ್ಗೆ ಏನು ಕ್ರಮ ಕೈಗೊಂಡಿದ್ದೀರಾ ಸರ್? ನಾವು ವರದಿ ಕಳಿಸಿದ್ದೀವಿ. ಇವಾಗ ಟೆಂಡರ್ ನೋಟಿಫಿಕೇಷನ್ ಎಲ್ಲ ಆಗಿದೆ. ಸದ್ಯದಲ್ಲೇ ಆಗುತ್ತೆ. ಅದು ಬೋರ್ಡ್ನಲ್ಲೂ ಪ್ರೊಸೆಸ್ನಲ್ಲಿದೆ. ಈಗ 28 ಮೀಟಿಂಗ್ ಇದೆ, ಬೋರ್ಡ್ ಮೀಟಿಂಗ್ ಇದೆ. ಅದರಲ್ಲಿ ಡಿಸೈಡ್ ಆಗಿಬಿಟ್ಟು ಮಾಡ್ತೀವಿ. ಮುರುಗಮಲದಲ್ಲಿ ಅಡ್ಮಿನಿಸ್ಟ್ರೇಷನ್ದು ಕಾಲಾವಕಾಶ ಆಗಿಬಿಟ್ಟು 1 ತಿಂಗಳಾಗಿದೆ. ಈಗೇನು ಚೇಂಜ್ ಮಾಡ್ತೀರಾ, ಇಲ್ಲಾಂದರೆ ಏನು ಕಮಿಟಿ ಯಾಕೆ ರಚನೆ ಮಾಡ್ತಾ ಇಲ್ಲ? ಕಮಿಟಿ ಮಾಡ್ತೀವಿ ಸರ್, ಇಲ್ಲ ಅಂತ ಅಲ್ಲ. ಅದು ಟ್ರಿಬ್ಯುನಲ್ನಲ್ಲಿ ಒಂದು ಬೈಲಾಸ್ನ ಚಾಲೆಂಜ್ ಮಾಡಿದ್ದಾರೆ. ಅದು ಆ್ಯಸ್ ಸೂನ್ ಆ್ಯಸ್ ಟ್ರಿಬ್ಯುನಲ್ ಏನು ಕೇಸ್ ಡಿಸ್ಕಸ್ ಆಗಿದ ತಕ್ಷಣ ನಾವು ಕಮಿಟಿ ರಚನೆ ಮಾಡೋದು ಏನು ಇದಿದೆ ಪ್ರೊಸೀಜರ್, ಅದು ಫಾಲೋ ಮಾಡ್ತೀವಿ. ಅದುವರೆಗೂ ಇವ್ರದ್ದು ಅಡ್ಮಿನಿಸ್ಟ್ರೇಟರ್ದು ಏನು ಟರ್ಮ್ ಎಕ್ಸ್ಪೈರ್ ಆಗಿದೆ, ಅವ್ರು ಒಂದು ಎಕ್ಸ್ಟೆನ್ಷನ್ ಮಾಡಿ ಅಂತ ಹೇಳಿ ಒಂದು ರಿಕ್ವಿಸಿಷನ್ ಕೊಟ್ಟಿದ್ದಾರೆ. ಅದನ್ನು 28ಗೆ ಏನು ಮೀಟಿಂಗ್ ಇದೆ ಅದರಲ್ಲಿ ಇಟ್ಕೊಂಡಿದ್ದಾರೆ. ಏನು ನಿರ್ಧಾರ ಮಾಡ್ತಾರೆ ಬೋರ್ಡಿಂದ ಅದು ನೋಡಿಬಿಟ್ಟು ಅವರೇ ಕಂಟಿನ್ಯೂ ಆಗ್ತಾರಾ ಅಥವಾ ಚೇಂಜ್ ಮಾಡ್ತಾರಾ ಅಥವಾ ಕಮಿಟಿ ರಚನೆ ಮಾಡ್ತಾರಾ, ಅದೇನಿದೆ ಬೋರ್ಡ್ ಡಿಸೈಡ್ ಮಾಡುತ್ತೆ. 28 ಗೊತ್ತಾಗುತ್ತೆ. ಈಗ ನಿಮ್ಕನಹಳ್ಳಿ ದರ್ಗಾ ಕಮಿಟಿದು ಹೋಗಿ ಎಲ್ಲ ಮಹಜರೆಲ್ಲ ಮಾಡ್ಕೊಂಡು ಬಂದಿದ್ದೀರಾ. ಅದು ಯಾಕೆ ಇನ್ನು ವಿಳಂಬ ಯಾಕೆ ಆಗ್ತಾ ಇದೆ? ಅದು ಸರ್, ನಾವು ಬೋರ್ಡಿಗೆ ವರದಿ ಕಳಿಸಿದ್ದೀವಿ. ಅಲ್ಲಿ ಆ್ಯಕ್ಚುಲಿ 2 ಗ್ರೂಪ್ ಆಗಿದೆ. ಅದು ಆ್ಯಕ್ಚುಲಿ ಎಲೆಕ್ಟೆಡ್ ಕಮಿಟಿನ ಆಗಿದ್ದು. ಇವಾಗ ಬೋರ್ಡಿಗೆ ನಾವು ವರದಿ ಕಳಿಸಿದ್ದೀವಿ. ಅಲ್ಲಿಂದಾನು ಪೆಂಡಿಂಗ್ ಇದೆ. ಏನು ಅಲ್ಲಿಂದ ಆದೇಶ ಬರೋದು ಅದ್ರ ಮೇಲೆ ನಾವು ಆ್ಯಕ್ಷನ್ ತಗೊಂಡಿದ್ದೀವಿ. ಏನಂತ ವರದಿ ನಿಮ್ಮ ಕಾಲಲ್ಲಿ ದರ್ಗಾ
ಸರ್ ಅದೇ ಈ ಥರ ಅವತ್ತು ನಾವು ಹೇಳಿದ್ವಲ್ಲ, ನೀವು ಇದ್ರಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಅವತ್ತು ಈ ಥರ ಗ್ರೂಪ್ಸ್ ಎಲ್ಲ ಇದು ಮಾಡ್ತಾ ಇದ್ದಾರೆ, ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ, ಒಬ್ಬರು ಏನೋ ಕೋರ್ಟ್ ಬೇಡ ಅಂತ ಇದ್ದಾರೆ ಅಂತೆಲ್ಲ ನಾವು ವರದಿ ಕಳಿಸಿದ್ದೀವಿ. ಏನು ವರದಿ ಕಳಿಸಿದ್ದೀರಾ? ಅದೇ ಏನು ಫ್ಯಾಕ್ಟ್ಸ್ ಇದೆ, ನಾವು ಏನು ಹೋಗಿದ್ವಿ ಅವತ್ತು ಪ್ರೊಸೀಡಿಂಗ್ಸ್ ಎಲ್ಲ ಏನು ನಡೆದಿದೆ, ಈ ಥರ ಕೋಆಪ್ಷನ್ಗೆ ಕೆಲವರು ಹೋಗ್ತಾ ಇದ್ದಾರೆ, ಕೆಲವರು ಹೋಗ್ತಾ ಇಲ್ಲ, ಏನೋ ಒಂದು ಡಿಸಿಷನ್ ಬಂದಿಲ್ಲ ಅಂತ ನಾವು ವರದಿ ಕಳಿಸಿದ್ದೀವಿ, ಫ್ಯಾಕ್ಚುಯಲ್ ರಿಪೋರ್ಟ್ ಕಳಿಸಿದ್ದೀವಿ. ಅಲ್ಲಿಂದ ಏನು ಡೈರೆಕ್ಷನ್ ಬರುತ್ತೆ ಅದು ನೋಡಿಬಿಟ್ಟು ಮಾಡ್ತೀವಿ. ಹಿಂದೆ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ರು ಮುರುಗುಬುಲ ದರ್ಗಾ ಅಭಿವೃದ್ಧಿ ಮಾಡಬೇಕಂತ, ಆದರೂ ಕೂಡ ಒಂದೇ ಒಂದು ಕೆಲಸ ಮಾಡಿದಾರ, ಮಿಕ್ಕಿದ ಯಾವುದೇ ಕೆಲಸ ಅಭಿವೃದ್ಧಿ ಕೆಲಸ ಆಗಲಿಲ್ಲ. ಕಾರಣ ಏನಿದಕ್ಕೆ ಅಂತ? ಸರ್ ಅಭಿವೃದ್ಧಿ ನೋಡಿ, ಅದಕ್ಕೆ ಅಂತ ಹೇಳಿ ಎಲ್ಲ ನಾನು ಅವತ್ತು ಇನ್ಸ್ಪೆಕ್ಷನ್ ಬಂದು ಮಾಡ್ಕೊಂಡು ಹೋಗಿದ್ದೀನಿ. ಒಂದೊಂದು ಏನೇನಿದೆ ಒಂದೊಂದು ಸಬ್ಜೆಕ್ಟ್ ಮೇಲೇನೂ ಒಂದೊಂದು ರಿಪೋರ್ಟ್ ಹಾಕಿದ್ದೀವಿ ನಾವು. ಅದರಲ್ಲಿ ಕೆಲವೊಂದು ಎಷ್ಟೊಂದು ಪ್ರೊಸೆಸ್ನಲ್ಲಿದೆ, ನಾನು ಫಾಲೋಅಪ್ ಮಾಡಿದ್ದೀನಿ. ಬೋರ್ಡಿಗೆ ಹೋದಾಗೆಲ್ಲ ಬೇರೆ ಕೆಲಸಕ್ಕೆಲ್ಲ ಹೋದಾಗ ಫಾಲೋಅಪ್ ಮಾಡಿದ್ದೀನಿ, ಅದು ಪ್ರೊಸೆಸ್ನಲ್ಲಿದೆ. ಆದರೆ ನಾವು ಡೆಫಿನೆಟ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ. ಅಲ್ಲ, ರಾಜ್ಯ ಇದಾಗ್ತಾ ಇರೋದ ಅನುದಾನ ಬಳಕೆ ಏನಾದರೂ ಇದಾಗ್ತಾ ಇರೋದು ಅವೇಳಾಗ್ತಾ ಇರೋದು ಹೆಂಗಿದು ಅಂತ ಡೆವಲಪ್ಮೆಂಟ್ ಮಾಡೋಕ್ಕೆ? ಇಲ್ಲ ಸರ್, ಫಸ್ಟ್ ಗ್ರ್ಯಾಂಟ್ಸ್ ಆಗಲಿ ಅಥವಾ ಏನೇ ಒಂದು ಡಿಸಿಷನ್ ಆಗಲಿ ಫಸ್ಟ್ ಅವ್ರು ಅಪ್ರೂವ್ ಮಾಡಬೇಕಲ್ವಾ. ಡೆವಲಪ್ಮೆಂಟ್ ಮಾಡೋದಕ್ಕೆ ನಾವು ಅವರಿಗೆ ಹಾಕಿದ್ದೀವಿ, ಈ ಥರ ಎಲ್ಲ ಅವಶ್ಯಕತೆ ಇದೆ, ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ. ಅಲ್ಲಿಂದ ಏನು ಆದೇಶ ಬರುತ್ತೆ ಅದು ಫಸ್ಟ್ ಅಪ್ರೂವ್ ಆಗಬೇಕಲ್ಲ. ಪ್ಲ್ಯಾನ್ ಇರಲಿ ಅಥವಾ ಗ್ರ್ಯಾಂಟ್ಸ್ ಅದಾದಮೇಲೆ ಆಗೋದಲ್ವ, ಅಪ್ರೂವಲ್ ಆದಮೇಲೆ. ಆಗಿಲ್ಲ ಅದು ಅಂದರೆ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಏನಂದರೆ, ಮೊನ್ನೆ ಲಾಸ್ಟ್ ಟೈಮಲ್ಲಿ ಒಂದು ವೀಕ್ ಹಿಂದ್ಗಡೆ ಗಲಾಟೆ ಆಗಿದೆ. ಅದೇನೋ ಪಾರ್ಕಿಂಗ್ ವ್ಯವಸ್ಥೆನೋ ಏನೋ ಆಗಿಲ್ಲ ಅಂತ. ಯಾಕಂದರೆ ಲಕ್ಷಾಂತರ ಜನ ಬರ್ತಾರೆ ಇಲ್ಲಿ, ಅಮಾಸ್ ಇದ್ದರೆ ಒಂದು ಉರುಸ್ ಇದ್ದಂಗೆ ಬರ್ತಾರೆ. ಆದರೆ ಇಲ್ಲಿ ಜನರಿಗೆ ಇರೋಕ್ಕೆ ಅವಕಾಶ ಇಲ್ಲ, ಸರಿಯಾಗಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಬೋರ್ಡಿಂದ ಏನು ವ್ಯವಸ್ಥೆ ಮಾಡಿದ್ದೀರಾ ನೀವು? ಯಾವುದಕ್ಕೆ? ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಡೆವಲಪ್ಮೆಂಟ್ ಬಗ್ಗೆ ಹೇಳಿದ್ನಲ್ಲ ಸರ್, ನಾವು ಒಂದೊಂದು ಎಲ್ಲ ಥರದ್ದು ಡೆವಲಪ್ಮೆಂಟ್ ಬೇಕು, ಮತ್ತು ಏನು ಪಾಯಿಂಟ್ ವೈಸ್ ಸಬ್ಜೆಕ್ಟ್ ವೈಸ್ ನಾವು ಎಲ್ಲ ವರದಿನೂ ಕಳಿಸಿದ್ದೀವಿ. ವಿ ಆರ್ ರಿಪೋರ್ಟಿಂಗ್ ಅಥಾರಿಟೀಸ್, ಡಿಸಿಷನ್ ಹ್ಯಾಸ್ ಟು ಬಿ ಟೇಕನ್ ಬೈ ದಿ ಬೋರ್ಡ್ ಆಯಿತಾ. ಅಲ್ಲಿಂದ ನಮಗೆ ಏನು ಆದೇಶ ಬರುತ್ತೆ ಅದ್ರ ಮೇಲೆ ಡೆಫಿನೆಟ್ಲಿ ವಿ ವಿಲ್ ಟೇಕ್ ಆ್ಯಕ್ಷನ್. ಈಗ ಸದ್ಯಕ್ಕೆ ಎಲ್ಲಾದರೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ತೀರಾ ಹೇಗೆ ಈಗ? ಸರ್ ಅದನ್ನು ನಾನು ನಮ್ಮ CEO ಗಮನಕ್ಕೆ ತಂದಿದ್ದೀನಿ. ಮೊನ್ನೆ ಏನೋ ಅದೇ ಡಿವೈಡರ್ ಇಲ್ಲ ಅಂತ ಎಲ್ಲ ಗಲಾಟೆ ಆಗಿದೆ ಅಂತ ಹೇಳಿ ಅವ್ರ ಹತ್ರ ನಮ್ಮ ಇವರು ಸೂಪರ್ವೈಸರ್ ಮತ್ತು ಅಡ್ಮಿನಿಸ್ಟ್ರೇಟರ್ ಇಬ್ಬರು ಬಂದಿದ್ದರು. ಅಲ್ಲಿ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಅವ್ರನ್ನ ಭೇಟಿ ಮಾಡಿದ್ವಿ ನಾವು. ಈ ಥರ ಎಲ್ಲ ಇದೆ ಸರ್ ಪ್ರಾಬ್ಲಮ್ ಅಂತ ತಿಳಿಸಿದ್ದೀವಿ. ಅವರು ಹೇಳಿದ್ರು ಆಯಿತು, ಯಾರು ಕನ್ಸರ್ನ್ ಅಥಾರಿಟೀಸ್ ಇದೆ ಅವರಿಗೆ ನಾವು ಒಂದು ಲೆಟರ್ ಮುಖಾಂತರ ಇದು ಮಾಡ್ತೀವಿ, ಮತ್ತು ನಾನು ಅಲ್ಲಿ ಬಂದಾಗಲೂ ಆ ಅಥಾರಿಟೀಸ್ ಹತ್ರ ಹೋಗಿ ಮಾತಾಡೋಣ ಅಂತ ಅವರು ಹೇಳಿದರು. ಯಾಕಂದರೆ ಚಿಕ್ಕ ವಿಷಯಕ್ಕೆ ಅಷ್ಟು ದೊಡ್ಡ ಮಟ್ಟದ ಬೆಳೆದಿದೆ. ಈಗ ಹಿಂದೂ ಮುಸ್ಲಿಂ ಗಲಾಟೆ ಆಗುವ ಚಾನ್ಸ್ ಆಯಿತು ಮೊನ್ನೆ, ಅದಕ್ಕೆ ಅಧಿಕಾರ ನೇರ ಹೊಣಾನ ಅಂತ. ಯಾವುದು? ಅದಕ್ಕೆ ಗಲಾಟೆ ಆಗೋ ಕಾರಣ ಗಲಾಟೆಗೆ ವಕ್ಫ್ ಅಧಿಕಾರಿಗಳು ಏನು ಕ್ರಮ ತೆಗೆದುಕೊಂತೀರಿ? ಈ ಥರ ಗಲಾಟೆ ಆಯ್ತಲ್ಲ ಭಕ್ತಾದಿಗಳಿಂದ, ಏನು ಕ್ರಮ ತೆಗೆದುಕೊಂಡಿದ್ದೀರಾ ನಿಮ್ಮ ಕಡೆಯಿಂದ ಅಂತ? ಅವ್ರಿಗೆ ಏನು ಸೇಫ್ಟಿ ಕೊಟ್ಟಿದ್ದೀರಾ? ಯಾವುದಕ್ಕೆ ಸೇಫ್ಟಿ ಕೊಡ್ತೀವಿ? ಮತ್ತು ಈ ರೀತಿ ಗಲಾಟೆ ಹೇಳಿದ್ದಾರೆ, ಆದರೆ ಇವತ್ತವರೆಗೂ ಯಾವುದೇ ರೀತಿಯಾಗಿ ಅವರು ಕೆಲಸ ಮಾಡಿಲ್ಲ. ಆ ಕಾರಣದಿಂದ ಗಲಾಟೆ ಕಾರಣದಿಂದ ಸ್ಥಳೀಯರು ಬಲಿಯಾಗಿದೆ. ನೀವು ಮುಂದೆ ಏನು ಹೇಳ್ತೀರಾ ಹೋಗಿ ಅದಕ್ಕೆ? ಯಾವುದಕ್ಕೆ? ಪಾರ್ಕಿಂಗ್ ವ್ಯವಸ್ಥೆ ಸದ್ಯಕ್ಕೆ ಸೀರಿಯಸ್ ಆಗಿದೆ ಅಂತ. ಈಗ ಹೊಸ CEO ಸಾಹೇಬರು ಬಂದಿದ್ದಾರೆ, ಅವರು ಒಂದು ಭೇಟಿ ಮಾಡ್ತೀನಿ. ಮುರುಗುಮಲ್ಲದಲ್ಲಿ ಎಷ್ಟೊಂದು ಅವ್ರ ಕಡೆನೂ ಹೋಗಿದೆ, ಈ ಗ್ರಾನ್ಸಸ್ ಎಲ್ಲ ಹೋಗಿದೆ, ಅವ್ರ ಕಡೆನೂ ಅವ್ರ ಗಮನಕ್ಕೂ ಬಂದಿದೆ ಇಷ್ಟೊಂದು ಪ್ರಾಬ್ಲಮ್ಸ್ ಇದೆ ಅಂತ. ಅವರು ನಮ್ಮ ಚೇರ್ಮನ್ ಸಾಹೇಬರು ಅವರಿಬ್ಬರೂ ಭೇಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರು ಬಂದು ಏನು ಡಿಸಿಷನ್ಸ್ ತೊಗೊಳ್ತಾರೆ ನೋಡೋಣ. ನೀವೇನು ಕ್ರಮ ತೆಗೆದುಕೊಂಡ್ರೆ ಏನಾದ್ರು ನಿಮ್ಮ ಗಮನಕ್ಕೆ ಬಂದಿದೆಯಾ ಅದು ಅಂತ? ಸರ್ ಈಗ ಮೊನ್ನೆ ಇವ್ರು ಏನು ಎಕ್ಸ್ಟೆನ್ಷನ್ ಮಾಡಿ ಅಂತ ಒಂದು ಏನು ನಮಗೆ ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದಾದಮೇಲೆ ಬೋರ್ಡ್ನಲ್ಲಿ ಸಾಕಷ್ಟು ಡಿಸ್ಕಷನ್ಸ್ ಇದ್ರ ಬಗ್ಗೆ ಆಗಿದೆ. ಅದನ್ನೇ ಇವಾಗ ಆ ಸಬ್ಜೆಕ್ಟು ಕೂಡ ನಮ್ಮ 28th ಮೀಟಿಂಗ್ನಲ್ಲಿ ಇಟ್ಟಿದ್ದಾರೆ ಅಂತ ನನಗೆ ತಿಳಿದು ಬಂದಿದೆ. ಅದೇನು ಬರುತ್ತೆ ಪ್ರೊಸೀಡಿಂಗ್ಸ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ, ಏನು ಅವ್ರನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರಾ ಅಥವಾ ಏನು ನಿರ್ಧಾರ ತಗೊಂಡಿದ್ದಾರೆ ಅದು ಕಾದು ನೋಡಬೇಕಾಗಿರುತ್ತೆ. ಯಾವುದು ಈ ಥರ ಓರಲಿ ಹೇಳಿದ್ದಾರೆ ಅಲಿಗೇಷನ್ಸ್, ಬಟ್ ರೈಟಿಂಗ್ನಲ್ಲಿ ಯಾವುದೂ ಬಂದಿಲ್ಲ.